ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ರವಿಚಂದ್ರನ್ ಅಶ್ವಿನ್ ನಿವೃತ್ತಿ ನಂತರ ಭಾರತ ತಂಡ ಮೊದಲ ಬಾರಿಗೆ ಇಂಗ್ಲೆಂಡ್ ಪ್ರವಾಸ ಮಾಡ್ತಾ ಇದೆ. ಯುವ ಭಾರತೀಯ ತಂಡಕ್ಕೆ ಇಂಗ್ಲೆಂಡ್ ದೊಡ್ಡ ಸವಾಲಾಗಿದೆ. ಭಾರತ ತಂಡ ಕೊನೆಯ ಬಾರಿಗೆ ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಸರಣಿಯನ್ನ ಗೆದ್ದಿದ್ದು 2007ರಲ್ಲಿ. ಅಂದಿನಿಂದ ಭಾರತ ಇಂಗ್ಲೆಂಡ್ನಲ್ಲಿ ಯಾವುದೇ ಟೆಸ್ಟ್ ಸರಣಿಯನ್ನ ಗೆದ್ದಿಲ್ಲ. ರೋಹಿತ್, ವಿರಾಟ್ ಮತ್ತು ಅಶ್ವಿನ್ ರಂತಹ ದಿಗ್ಗಜ ಆಟಗಾರರಿಲ್ಲದ ಕಾರಣ ಈ ಬಾರಿ ಕೂಡ ತಂಡಕ್ಕೆ ಗೆಲುವು ಅಷ್ಟೊಂದು ಸುಲಭವಲ್ಲ, ಆದರೆ ಅಸಾಧ್ಯವಲ್ಲ. ಶುಭ್ಮನ್ ಗಿಲ್ ಮೊದಲ ಬಾರಿಗೆ ಭಾರತ ತಂಡವನ್ನ ಮುನ್ನಡೆಸಲಿದ್ದಾರೆ. ಅದೇ ಸಮಯದಲ್ಲಿ ನಿತೀಶ್ ರೆಡ್ಡಿ ಮತ್ತು ಶಾರ್ದುಲ್ ಠಾಕೂರ್ ಮಧ್ಯೆ ಒಂದು ಸ್ಥಾನಕ್ಕಾಗಿ ಪೈಪೋಟಿ ಶುರುವಾಗಿದೆ. ಸದ್ಯ ಪ್ಲೇಯಿಂಗ್ 11ನಲ್ಲಿ ರೆಡ್ಡಿ ಬದಲು ಶಾರ್ದುಲ್ ಠಾಕೂರ್ಗೆ ಅವಕಾಶ ಪಡೆಯಲು 3 ಕಾರಣಗಳ ಬಗ್ಗೆ ನಾವು ನಿಮಗೆ ಹೇಳಲಿದ್ದೇವೆ. ಇಂಗ್ಲೆಂಡ್ನಲ್ಲಿ ಸ್ಪಿನ್ನರ್ಗಳಿಗಿಂತ ವೇಗದ ಬೌಲರ್ಗಳು ಮುಖ್ಯ. ಅಂತಹ ಪರಿಸ್ಥಿತಿಯಲ್ಲಿ ಶಾರ್ದುಲ್ ಠಾಕೂರ್ 4ನೇ ವೇಗಿಯಾಗಿ ಆಡಬಹುದು. ಶಾರ್ದುಲ್ ನಿತೀಶ್ ರೆಡ್ಡಿಗಿಂತ ಹೆಚ್ಚು ಬೌಲಿಂಗ್ ಮಾಡಬಹುದು. ನಿತೀಶ್ ಅವರ ಫಿಟ್ನೆಸ್ಗಿಂತ ಕಡಿಮೆ ಬೌಲಿಂಗ್ ಮಾಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಶಾರ್ದುಲ್ ಅವರಿಗಿಂತ ಹೆಚ್ಚಿನ ಅವಕಾಶವನ್ನ ಪಡೆಯಬಹುದು. ಶಾರ್ದುಲ್ ಠಾಕೂರ್ ನಿತೀಶ್ ಕುಮಾರ್ ರೆಡ್ಡಿಗಿಂತ ಹೆಚ್ಚಿನ ಅನುಭವ ಹೊಂದಿದ್ದಾರೆ. ಅವರು ಈ ಹಿಂದೆ ಟೆಸ್ಟ್ ಪ್ರವಾಸದಲ್ಲಿ ಇಂಗ್ಲೆಂಡ್ಗೆ ಭೇಟಿ ನೀಡಿದ್ದಾರೆ. ಇಲ್ಲಿಯವರೆಗೆ ಅವರು ಇಂಗ್ಲೆಂಡ್ನಲ್ಲಿ 4 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಮತ್ತು 10 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಆದರೆ ನಿತೀಶ್ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಪಾದಾರ್ಪಣೆ ಮಾಡಿದ್ರು. ಅವರು ಮೊದಲ ಬಾರಿಗೆ ಇಂಗ್ಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಲಾರ್ಡ್ ಠಾಕೂರ್ ಇದುವರೆಗೂ ತಮ್ಮ ವೃತ್ತಿ ಜೀವನದಲ್ಲಿ ಒಟ್ಟು 11 ಟೆಸ್ಟ್ಗಳನ್ನು ಆಡಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ರವಿಚಂದ್ರನ್ ಅಶ್ವಿನ್ ನಿವೃತ್ತಿ ನಂತರ ಭಾರತ ತಂಡ ಮೊದಲ ಬಾರಿಗೆ ಇಂಗ್ಲೆಂಡ್ ಪ್ರವಾಸ ಮಾಡ್ತಾ ಇದೆ. ಯುವ ಭಾರತೀಯ ತಂಡಕ್ಕೆ ಇಂಗ್ಲೆಂಡ್ ದೊಡ್ಡ ಸವಾಲಾಗಿದೆ. ಭಾರತ ತಂಡ ಕೊನೆಯ ಬಾರಿಗೆ ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಸರಣಿಯನ್ನ ಗೆದ್ದಿದ್ದು 2007ರಲ್ಲಿ. ಅಂದಿನಿಂದ ಭಾರತ ಇಂಗ್ಲೆಂಡ್ನಲ್ಲಿ ಯಾವುದೇ ಟೆಸ್ಟ್ ಸರಣಿಯನ್ನ ಗೆದ್ದಿಲ್ಲ. ರೋಹಿತ್, ವಿರಾಟ್ ಮತ್ತು ಅಶ್ವಿನ್ ರಂತಹ ದಿಗ್ಗಜ ಆಟಗಾರರಿಲ್ಲದ ಕಾರಣ ಈ ಬಾರಿ ಕೂಡ ತಂಡಕ್ಕೆ ಗೆಲುವು ಅಷ್ಟೊಂದು ಸುಲಭವಲ್ಲ, ಆದರೆ ಅಸಾಧ್ಯವಲ್ಲ. ಶುಭ್ಮನ್ ಗಿಲ್ ಮೊದಲ ಬಾರಿಗೆ ಭಾರತ ತಂಡವನ್ನ ನಡೆಸಲಿದ್ದಾರೆ. ಅದೇ ಸಮಯದಲ್ಲಿ ನಿತೀಶ್ ರೆಡ್ಡಿ ಮತ್ತು ಶಾರ್ದುಲ್ ಠಾಕೂರ್ ಮಧ್ಯೆ ಒಂದು ಸ್ಥಾನಕ್ಕಾಗಿ ಪೈಪೋಟಿ ಶುರುವಾಗಿದೆ. ಸದ್ಯ ಪ್ಲೇಯಿಂಗ್ 11ನಲ್ಲಿ ರೆಡ್ಡಿ ಬದಲು ಶಾರ್ದುಲ್ ಠಾಕೂರ್ಗೆ ಅವಕಾಶ ಪಡೆಯಲು 3 ಕಾರಣಗಳ ಬಗ್ಗೆ ನಾವು ನಿಮಗೆ ಹೇಳಲಿದ್ದೇವೆ. ಇಂಗ್ಲೆಂಡ್ನಲ್ಲಿ ಸ್ಪಿನ್ನರ್ಗಳಿಗಿಂತ ವೇಗದ ಬೌಲರ್ಗಳು ಮುಖ್ಯ. ಅಂತಹ ಪರಿಸ್ಥಿತಿಯಲ್ಲಿ ಶಾರ್ದುಲ್ ಠಾಕೂರ್ 4ನೇ ವೇಗಿಯಾಗಿ ಆಡಬಹುದು. ಶಾರ್ದುಲ್ ನಿತೀಶ್ ರೆಡ್ಡಿಗಿಂತ ಹೆಚ್ಚು ಬೌಲಿಂಗ್ ಮಾಡಬಹುದು. ನಿತೀಶ್ ಅವರ ಫಿಟ್ನೆಸ್ಗಿಂತ ಕಡಿಮೆ ಬೌಲಿಂಗ್ ಮಾಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಶಾರ್ದುಲ್ ಅವರಿಗಿಂತ ಹೆಚ್ಚಿನ ಅವಕಾಶವನ್ನ ಪಡೆಯಬಹುದು. ಶಾರ್ದುಲ್ ಠಾಕೂರ್ ನಿತೀಶ್ ಕುಮಾರ್ ರೆಡ್ಡಿಗಿಂತ ಹೆಚ್ಚಿನ ಅನುಭವ ಹೊಂದಿದ್ದಾರೆ. ಅವರು ಈ ಹಿಂದೆ ಟೆಸ್ಟ್ ಪ್ರವಾಸದಲ್ಲಿ ಇಂಗ್ಲೆಂಡ್ಗೆ ಭೇಟಿ ನೀಡಿದ್ದಾರೆ. ಇಲ್ಲಿಯವರೆಗೆ ಅವರು ಇಂಗ್ಲೆಂಡ್ನಲ್ಲಿ 4 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಮತ್ತು 10 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಆದರೆ ನಿತೀಶ್ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಪಾದಾರ್ಪಣೆ ಮಾಡಿದ್ರು. ಅವರು ಮೊದಲ ಬಾರಿಗೆ ಇಂಗ್ಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಲಾರ್ಡ್ ಠಾಕೂರ್ ಇದುವರೆಗೂ ತಮ್ಮ ವೃತ್ತಿ ಜೀವನದಲ್ಲಿ ಒಟ್ಟು 11 ಟೆಸ್ಟ್ಗಳನ್ನು ಆಡಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ರವಿಚಂದ್ರನ್ ಅಶ್ವಿನ್ ನಿವೃತ್ತಿ ನಂತರ ಭಾರತ ತಂಡ ಮೊದಲ ಬಾರಿಗೆ ಇಂಗ್ಲೆಂಡ್ ಪ್ರವಾಸ ಮಾಡ್ತಾ ಇದೆ. ಯುವ ಭಾರತೀಯ ತಂಡಕ್ಕೆ ಇಂಗ್ಲೆಂಡ್ ದೊಡ್ಡ ಸವಾಲಾಗಿದೆ. ಭಾರತ ತಂಡ ಕೊನೆಯ ಬಾರಿಗೆ ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಸರಣಿಯನ್ನ ಗೆದ್ದಿದ್ದು 2007ರಲ್ಲಿ. ಅಂದಿನಿಂದ ಭಾರತ ಇಂಗ್ಲೆಂಡ್ನಲ್ಲಿ ಯಾವುದೇ ಟೆಸ್ಟ್ ಸರಣಿಯನ್ನ ಗೆದ್ದಿಲ್ಲ. ರೋಹಿತ್, ವಿರಾಟ್ ಮತ್ತು ಅಶ್ವಿನ್ ರಂತಹ ದಿಗ್ಗಜ ಆಟಗಾರರಿಲ್ಲದ ಕಾರಣ ಈ ಬಾರಿ ಕೂಡ ತಂಡಕ್ಕೆ ಗೆಲುವು ಅಷ್ಟೊಂದು ಸುಲಭವಲ್ಲ, ಆದರೆ ಅಸಾಧ್ಯವಲ್ಲ. ಶುಭ್ಮನ್ ಗಿಲ್ ಮೊದಲ ಬಾರಿಗೆ ಭಾರತ ತಂಡವನ್ನ ನಡೆಸಲಿದ್ದಾರೆ. ಅದೇ ಸಮಯದಲ್ಲಿ ನಿತೀಶ್ ರೆಡ್ಡಿ ಮತ್ತು ಶಾರ್ದುಲ್ ಠಾಕೂರ್ ಮಧ್ಯೆ ಒಂದು ಸ್ಥಾನಕ್ಕಾಗಿ ಪೈಪೋಟಿ ಶುರುವಾಗಿದೆ. ಸದ್ಯ ಪ್ಲೇಯಿಂಗ್ 11ನಲ್ಲಿ ರೆಡ್ಡಿ ಬದಲು ಶಾರ್ದುಲ್ ಠಾಕೂರ್ಗೆ ಅವಕಾಶ ಪಡೆಯಲು 3 ಕಾರಣಗಳ ಬಗ್ಗೆ ನಾವು ನಿಮಗೆ ಹೇಳಲಿದ್ದೇವೆ. ಇಂಗ್ಲೆಂಡ್ನಲ್ಲಿ ಸ್ಪಿನ್ನರ್ಗಳಿಗಿಂತ ವೇಗದ ಬೌಲರ್ಗಳು ಮುಖ್ಯ. ಅಂತಹ ಪರಿಸ್ಥಿತಿಯಲ್ಲಿ ಶಾರ್ದುಲ್ ಠಾಕೂರ್ 4ನೇ ವೇಗಿಯಾಗಿ ಆಡಬಹುದು. ಶಾರ್ದುಲ್ ನಿತೀಶ್ ರೆಡ್ಡಿಗಿಂತ ಹೆಚ್ಚು ಬೌಲಿಂಗ್ ಮಾಡಬಹುದು. ನಿತೀಶ್ ಅವರ ಫಿಟ್ನೆಸ್ಗಿಂತ ಕಡಿಮೆ ಬೌಲಿಂಗ್ ಮಾಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಶಾರ್ದುಲ್ ಅವರಿಗಿಂತ ಹೆಚ್ಚಿನ ಅವಕಾಶವನ್ನ ಪಡೆಯಬಹುದು. ಶಾರ್ದುಲ್ ಠಾಕೂರ್ ನಿತೀಶ್ ಕುಮಾರ್ ರೆಡ್ಡಿಗಿಂತ ಹೆಚ್ಚಿನ ಅನುಭವ ಹೊಂದಿದ್ದಾರೆ. ಅವರು ಈ ಹಿಂದೆ ಟೆಸ್ಟ್ ಪ್ರವಾಸದಲ್ಲಿ ಇಂಗ್ಲೆಂಡ್ಗೆ ಭೇಟಿ ನೀಡಿದ್ದಾರೆ. ಇಲ್ಲಿಯವರೆಗೆ ಅವರು ಇಂಗ್ಲೆಂಡ್ನಲ್ಲಿ 4 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಮತ್ತು 10 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಆದರೆ ನಿತೀಶ್ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಪಾದಾರ್ಪಣೆ ಮಾಡಿದ್ರು. ಅವರು ಮೊದಲ ಬಾರಿಗೆ ಇಂಗ್ಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಲಾರ್ಡ್ ಠಾಕೂರ್ ಇದುವರೆಗೂ ತಮ್ಮ ವೃತ್ತಿ ಜೀವನದಲ್ಲಿ ಒಟ್ಟು 11 ಟೆಸ್ಟ್ಗಳನ್ನು ಆಡಿದ್ದಾರೆ.